ಜೀವ ಬಂದಂತೆ. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ರಶ್ಮಿ ಶಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಸಂಡೇ ಮತ್ತು ಮಂಡೇ ವ್ಲಾಗ್ ಆಗಿರುತ್ತೆ. ನಾನು ಸಂಡೇ ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ, ಅಂದರೆ 3 PM ಅಲ್ಲಿಂದ ಶುರು ಮಾಡ್ಕೊಂಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನಿಸ್ತು. ಹಾಗಾಗಿ ನಾವು ಸಡನ್ಲಿ ಪ್ಲ್ಯಾನ್ ಆಯಿತು. ಹಾಗಾಗಿ ನಾನು ಮತ್ತು ನನ್ನ ಮುದ್ದು ಇಬ್ಬರು ಸೇರಿ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋಂತಹ ಲೊಕೇಶನ್ ಬಂದು ಕೊಳ್ಳೇಗಾಲ. ಹಾಗೆ ಇವತ್ತು ಡ್ಯೂಟಿಯಿಂದ ಸ್ವಲ್ಪ ಬೇಗ ಬಂದರು ಮುದ್ದು. ಹಾಗಾಗಿ ನನಗೆ ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೊಳ್ಳೇಗಾಲಕ್ಕೆ ಹೋದ್ಮೇಲೆ ಸಲಾಡ್ ಶಾಪ್ಗೆ ಕರ್ಕೊಂಡು ಹೋದ್ರು ಮುದ್ದು. ಹಾಗಾಗಿ ನಾನು ಒಂದು ಗ್ರೇಪ್ಸ್ ಜ್ಯೂಸ್ ತಗೊಂಡೆ ಮತ್ತು ಒಂದು ಸಲಾಡ್, ಐಸ್ ಸಲಾಡ್ನ ತಗೊಂಡ್ರು. ತುಂಬ ಬಿಸಿಲಿರೋದ್ರಿಂದ ಹೋಗಿದ ತಕ್ಷಣ ಫಸ್ಟು ಒಂದು ಸಲಾಡ್, ಐಸ್ ಕ್ರೀಮ್ ಮತ್ತು ಒಂದು ಜ್ಯೂಸ್ನ ಕುಡಿದು ಆಮೇಲೆ ನಾವು ಊಟಕ್ಕೆ ಹೋಗೋಣ, ಅಂದರೆ ಸ್ವಲ್ಪ ಹೊತ್ತು ಎಲ್ಲಾದರೂ ತಿರುಗಾಡ್ಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಅದಕ್ಕೆ ಅಮೌಂಟ್ ಕೊಡ್ತಾ ಇದ್ದಾರೆ. ಅಂದರೆ ನಾವು ಸಲಾಡ್, ಐಸ್ ಕ್ರೀಮ್ ತಿಂದಿದ್ವಲ್ಲ ಅದಕ್ಕೆ ದುಡ್ಡು ಪೇ ಮಾಡಿಕೊಂಡು ಇವಾಗ ಬೇರೆ ಕಡೆ ಹೊರಟ್ವಿ. ಸಂಡೇ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು, ಎಲ್ಲ ಶಾಪ್ಸ್ಗಳು ಫುಲ್ಲು ಕ್ಲೋಸ್ ಆಗಿತ್ತು. ಬರೀ ಫ್ರೂಟ್ಸ್ ಅಷ್ಟೇ, ಅಂದರೆ ಫುಟ್ಪಾತಲ್ಲಿ ಫ್ರೂಟ್ಸ್ ಇಟ್ಕೊಡ್ತಾರಲ್ಲ ಅದಷ್ಟೇ ಓಪನ್ ಇತ್ತು ಅಂಗಡಿಗಳು. ಅದಾದಮೇಲೆ ನಾವು ಹೊರಟಿದ್ದು ಶಾಪ್ ಅಂಗಡಿಗೆ. ಅಂದರೆ ನಮಗೆ ಏನು ಮನೆ ಐಟಮ್ಸ್ ಏನು ಬೇಕು, ಅಂದರೆ ಬಾಕ್ಸ್ ಇರ್ಬೋದು, ಪ್ಲೇಟ್ಸ್ ಇರ್ಬೋದು, ಪ್ರತಿಯೊಂದು ಐಟಮ್ಸು ಕೂಡ ಇಟ್ಟಿರ್ತಾರೆ ಬಜಾರಲ್ಲಿ. ಆ ಶಾಪ್ಗೆ ಹೋದ್ವಿ. ಈಗ ನೋಡಿ ಪ್ಲೇಟ್ ತಗೋತಾ ಇದ್ದಾರೆ ಮುದ್ದು. ಹೇಳಿದ್ದೆ ಈ ಕಲರ್ ಬೇಕು ಅಂತ, ಅದಕ್ಕೆ ತಗೊಂಡ್ರು. ಜಾಸ್ತಿ ಏನು ತಗೊಳ್ಳಿಲ್ಲ ಅಲ್ಲಿ, ಬರೀ ಪ್ಲೇಟ್ಸ್ ಮತ್ತು ಒಂದು ಸ್ಪೂನ್ಸ್ ಬೇಕಿತ್ತು, ಅದಷ್ಟೇ ತಗೊಂಡು ಹೊರಟ್ವಿ. ನೋಡಿ ಮಯೂರ ಬೇಕ್ರಿ ಕೊಳ್ಳೇಗಾಲದಲ್ಲಿ ತುಂಬ ಫೇಮಸ್ಸು, ಸ್ವೀಟ್ಗಂತಲೇ ಇಟ್ಟಿದ್ದಾರೆ. ನಾವು ಮನೆ ಬಿಟ್ಟಾಗ ಆಫ್ಟರ್ನೂನ್ 3 PM ಆಗಿತ್ತು. ನೋಡಿ ಇವಾಗ ಎಷ್ಟು ಆಗಲೇ ಸಂಜೆ ಆಗೋಗಿದೆ, ಅಂದರೆ ಕತ್ಲೇನೇ ಆಗಿತ್ತು. ಅದಕ್ಕೆ ಇನ್ನು ಮನೆಗೆ ಹೊರಟೋಣ, ನೈಟು ಆಗೋಗುತ್ತೆ ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅಂತ ಬೇಗನೆ ಊಟಕ್ಕೆ ಕರ್ಕೊಂಡು ಹೋದ್ರು. ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ನೂಡಲ್ಸ್ನ ಆರ್ಡ್ರ್ ಮಾಡಿಕೊಂಡೆ. ನಾವು ಹೋಗಿದ್ದು ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಅಂತಲೇ ಹೋಗಿದ್ದು. ಇಲ್ಲಿ ನೋಡಿದ್ರೆ ಇವರು ಏನೂ ಊಟ ಮಾಡಲಿಲ್ಲ. ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅವತ್ತು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ನಾನ್ ವೆಜ್ ಊಟಕ್ಕೆ ಹೋಗಿದ್ರು. ಅಲ್ಲಿ ನಾನ್ ವೆಜ್ ತಿಂದಿರಂತೆ ಯಾಕೋ ಹೊಟ್ಟೆ ಹಶ್ವಾಗ್ತಿಲ್ಲ, ನೀನು ಊಟ ಮಾಡು ಅಂತ ಹೇಳಿದ್ರು. ಅದಕ್ಕೆ ಒಂದು ನೂಡಲ್ಸ್ ತಗೊಂಡೆ. ನೂಡಲ್ಸ್ ನೋಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಇರಲಿಲ್ಲ, ಆಮೇಲೆ ಬಿಸಿ ಕೂಡ ಇರಲಿಲ್ಲ, ಎಲ್ಲ ತಣ್ಣಗಾಗಿತ್ತು. ಹಂಗಾಗಿ ಮುದ್ದು ಹೇಳಿದ್ರು ಬೇಡ ಅದು ನೂಡಲ್ಸ್ ಸೈಡ್ಗಿಟ್ಟು ನಾನು ಮಸಾಲೆ ದೋಸೆ ತೊಗೊಡ್ತೀನಿ ಅಂತ ಹೇಳಿ ಮಸಾಲೆ ದೋಸೆನ ತೊಗೊಂಡ್ರು. ಒಂದು ತೊಗೊಂಡೆ. ನೋಡಿ ಇದನ್ನ ತಿಂತಾ ಇರಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ದಾರೆ. ನನಗೆ ಫುಲ್ಲು ನಗು ಬಂದುಬಿಡ್ತು. ನಗು ಯಾಕೆ ಬಂತು ಅಂತ ಅಂದರೆ ದೋಸೆ ಎಲ್ಲ ಖಾಲಿ ಆದಮೇಲೆ ನನಗೆ ವಿಡಿಯೋ ಮಾಡ್ತಾಯಿದ್ದಾರೆ. ಅದಕ್ಕೆ ದೋಸೆ ಖಾಲಿ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಗಿಸ್ತಾಯಿದ್ರು. ಅದಕ್ಕೆ ನನಗೂ ಕೂಡ ನಗು ತಡೆಯೋಕ್ಕಾಗಿಲ್ಲ, ನಗು ಬಂದುಬಿಡ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬರ್ತಾನೆ ನಾವು ಮನೆಗೆ ಏನೇನು ಬೇಕಿತ್ತು, ಅಂದರೆ ತರಕಾರಿ ಐಟಮ್ಸು, ಹಾಗೆ ಮನೆಗೆ ಏನು ಬೇಕಿತ್ತು ಎಲ್ಲನೂ ತೊಗೊಂಡು ಬಂದ್ವಿ. ಶುಂಠಿ ಇರ್ಬೋದು, ಬೀನ್ಸು, ಕ್ಯಾರೆಟು, ಪ್ರತಿಯೊಂದು ತೊಗೊಂಡ್ವಿ. ಅದನ್ನೆಲ್ಲ ಎತ್ತಿಟ್ಕೋತಾ ಇದೆ ಬಂದು ನೈಟ್ ಅಂದರೆ ಸಂಡೇ ನೈಟು. ಮನೆಯಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಒಂದು 2 kg ಗೋಧಿ ಹಿಟ್ಟನ್ನ ತೊಗೊಂಡ್ವಿ. ಅದಕ್ಕೆ ಫ್ರೀ ಬಂತು. ಆಶೀರ್ವಾದ ಶಾವಿಗೆ ಪ್ಯಾಕೆಟ್ ಬಂತು. ಅದಾದಮೇಲೆ ಸ್ವಲ್ಪ ಬಾಳೆಹಣ್ಣು ಎಲ್ಲ ಬೇಕಿತ್ತಲ್ಲ, ಎಲ್ಲನೂ ಬರ್ತಾನೆ ತೊಗೊಂಡು ಬಂದ್ವಿ. ಎಲ್ಲನೂ ಎತ್ತಿಟ್ಕೋತಾ ಇದ್ದೆ, ಅದು ಕೂಡ ವಿಡಿಯೋ ಇದು. ಇನ್ನು ಇದು ಸೋಮವಾರದ ವ್ಲಾಗು, ಅಂದರೆ ಮಂಡೇ ವ್ಲಾಗು. ನಾನು ಬೆಳಿಗ್ಗೆ 5 o'clockಗೆ ಎದ್ದು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ನೋಡಿ ಇನ್ನೂ ಕತ್ಲ ಇದೆ.
ಇನ್ನು ಬೆಳಕಾಗಿರಲಿಲ್ಲ. ಈ ಟೈಮಲ್ಲಿ ಬೇಗ ಬೆಳಕಾಗಲ್ಲ, 5-6 ಗಂಟೆ ಆದರೂ ಕೂಡ ಬೆಳಕಾಗಿರಲಿಲ್ಲ ಇವತ್ತು. ನೋಡಿ ತೋರಿಸ್ತಾ ಇದ್ದೀನಿ, ಒಂದು 5ರಿಂದ 5:40 ಆಗಿತ್ತು ಅನಿಸುತ್ತೆ ಅಷ್ಟೇ. ನೋಡಿ ಇನ್ನೂ ಕತ್ಲೆ ಹೇಗಿದೆ ಅಂತ. ಇವಾಗ ಬೆಳಗಿನ ಟೈಮ್ಗೆ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ಬೀಟ್ರೂಟ್ ಎಲ್ಲ ಚಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡು ಅಂದರೆ ಬೀಟ್ರೂಟ್ನೆಲ್ಲ ಕಟ್ ಮಾಡಿಟ್ಕೊಂಡು ಅದನ್ನ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡೈಲಿ ಡ್ರಿಂಕ್ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕಲ್ವ, ಅದಕ್ಕೆ ನಾನು ಇವತ್ತು ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಸಿಂಪಲ್ ಬೀಟ್ರೂಟ್ ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ, ಅಂದರೆ ಫುಲ್ ಜ್ಯೂಸ್ ಥರ ಮಾಡಿಕೊಂಡ್ರೆ ಮುಗೀತು. ನಿಮಗೆ ಸಾಲ್ಟ್ ಬೇಕಂದ್ರೂ ಕೂಡ ಹಾಕ್ಕೊಂಡು ಕುಡಿಬೋದು. ನಾನು ಸಾಲ್ಟ್ ಏನೂ ಹಾಕಿಲ್ಲ, ಹಾಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಅದನ್ನು ಬೀಟ್ರೂಟ್ ಜ್ಯೂಸ್ ಎಲ್ಲ ಕುಡಿದು ಇವಾಗ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ. ಪಾತ್ರೆ ಡೈಲಿ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಇವು ನೆನ್ನೆ ಹೇಗಿದ್ರು ಹೊರಗಡೆ ಊಟಕ್ಕೆ ಹೋಗಿದ್ವಲ್ಲ, ಅಂದರೆ ಭಾನುವಾರದ ವ್ಲಾಗಲ್ಲಿ ನೈಟು ಹೊರಗಡೆ ಊಟಕ್ಕೆ ಹೋಗಿರೋದ್ರಿಂದ ಪಾತ್ರೆ ಸ್ವಲ್ಪನೇ ಇತ್ತು. ಹಾಗಾಗಿ ಅದೆಲ್ಲ ತೊಳೆದು ಎತ್ತಿಟ್ಕೊಂಡು ಇವತ್ತು ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ವಾಂಗಿಬಾತನ್ನ ಮಾಡ್ಕೋತಾ ಇದ್ದೀನಿ. ಈ ವಾಂಗಿಬಾತನ್ನ ನಾನು ತೋರಿಸಿರೋಂತಹ ಐಟಮ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸಿಕಾಯಿ ಅಥವಾ ಒಣಮೆಣ್ಸಿಕಾಯಿ ಹಾಕೋತೀನಿ ಅಂದರೂ ಕೂಡ ಒಣಮೆಣ್ಸಿಕಾಯಿ ಹಾಕ್ಕೊಳ್ಬೋದು. ಉದ್ದದ ಬಿಳಿ ಬದನೆಕಾಯಿ ಎಲ್ಲ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅಚ್ಚು ಖಾರದ ಪುಡಿ, ಅಂದರೆ ಟೇಸ್ಟಿಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ, ಖಾರಕ್ಕಷ್ಟೇ. ಇದೆಲ್ಲನ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ವಾಂಗಿಬಾತ್ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ವಾಂಗಿಬಾತು. ಇದಿಷ್ಟು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡಿಕೊಂಡೆ. ನಾನು ಸೋಮವಾರದ ಪೂಜೆ ಮಾಡಬೇಕಿತ್ತು, ಹಾಗಾಗಿ ನಾನು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಈವ್ನಿಂಗು ಒಂದು 6 o'clock ಕೆಲಸನ ಶುರು ಮಾಡಿಕೊಂಡೆ. ಅಂದರೆ ಮನೆ ಮುಂದೆ ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿದ್ದೀನಿ. ನೋಡಿ ರಂಗೋಲಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸ್ತಿಲಿಗೂ ಕೂಡ ರಂಗೋಲಿ ಹಾಕಿ ಹೂವೆಲ್ಲ ಎತ್ತಿಟ್ಟಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗಾಗಿ ದೇವ್ರ ಪೂಜೆನೆಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ದೇವ್ರಿಗೂ ಕೂಡ ಹೂವೆಲ್ಲ ತಂದಿಟ್ಟಿದ್ವಿ. ಮತ್ತು ಎಲೆನೂ ಕೂಡ ಇತ್ತಲ್ಲ, ವಿಳ್ಯದೆಲೆ, ಅದೆಲ್ಲ ಅಲ್ಲಿ ಕಲಶಕ್ಕೆಲ್ಲ ಹಾಕಿ ಪೂಜೆನೆಲ್ಲ ಮಾಡ್ಕೊತಾ ಇದ್ದೀನಿ. ಫೈನಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ಯಾವ ದೇವಸ್ಥಾನ ಅಂದರೆ ಇದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ನೋಡಿ ಇದು ಸೋಮವಾರ ದಿನ ಮತ್ತು ದೇವ್ರದ್ದು ವಾರ ಯಾವತ್ತಿರುತ್ತೆ, ತುಂಬ ಜನನೇ ರಶ್ ಇರುತ್ತೆ. ಇವತ್ತು ಸ್ವಲ್ಪ ನಾವು ಬೇಗ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಇದ್ದರು. ಹಾಗೆ ಪೂಜೆನ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗೇ ಆಯಿತು. ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ದೇವ್ರು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು. ಹಾಗೆ ಮನಸ್ಸಿಗೂ ಕೂಡ ತುಂಬಾ ನೆಮ್ಮದಿ ಸಿಕ್ತು, ಸಂತೋಷ ಆಯಿತು. ನೋಡ್ತಾ ಇರ್ಬೋದು ಇದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ದೇವಸ್ಥಾನನ. ಎಲ್ಲರೂ ಕೂಡ ಅಷ್ಟೇ ಭಕ್ತಿಯಿಂದ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಪ್ರಸಾದನ ತಿಂದು ಮನೆಗೆ ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಇದೇ ಥರ ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ಸ್ವಲ್ಪ ಸಾಗು ಮಾಡ್ಕೊಳ್ಳೋಣ ಅಂತ ದೋಸೆ ಇಟ್ಟಿತ್ತು, ಅದಕ್ಕೆ ನಾನು ಆಲೂಗೆಡ್ಡೆ ಸಾಗುನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮನ್ನ ಕಟ್ ಮಾಡಿಟ್ಕೊಂಡು ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಟೊಮೊಟೊ, ಅಂದರೆ 1-8 ಟೊಮೊಟೊನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿಕೊಂಡು ನಾನು ಮೊದಲೇ ಆಲೂಗೆಡ್ಡೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. ಒಂದು 2-3 ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಇದ್ರ ಜೊತೆ ಫ್ರೈ ಆದಮೇಲೆ ಸೇರಿಸ್ಕೋಬೇಕು. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಕಲರ್ಗಷ್ಟೇ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ.
ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಹಾಕ್ಕೊಂಡು ಇದಕ್ಕೆ 2-3 ಟೀ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾಗು ನಮಗೆ ತಿನ್ನೋ ಥರ ಇರಬೇಕು. ಅದಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲೆ ಮತ್ತು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದು ಯಾವುದು ಬೇಡ ಅಂದರೆ ಬರೀ ಚಿಕನ್ ಮಸಾಲೆ ಒಂದು ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ. ಈ ಪೌಡ್ರ್ಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ಸಾಗು ಥರ ಸಿಕ್ಕಿದ್ರೆ ಸಾಕು. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸಾಂಬಾರು ಅಂದರೆ ಸಾಗು ಕುದಿಬೇಕು, ಅಲ್ಲಿವರೆಗೂ ಕುದ್ರೆ ಮುಗೀತು. ಇವಾಗ ಇದಕ್ಕೆ ಈರುಳ್ಳಿ ದೋಸೆ ಮಾಡೋಣ ಅಂತ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿಗೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಈರುಳ್ಳಿ ದೋಸೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ನಾನು ಸಬ್ಸಿಗೆ ಸೊಪ್ಪು ತರಲಿಲ್ಲ ಮತ್ತೆ, ಹಾಗಾಗಿ ಬರೀ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಇವಾಗ ಹಾಕ್ಕೊಂಡಿದ್ದೀನಿ ದೋಸೆ ಮೇಲೆ. ಇದ್ರ ಜೊತೆಗೆ ಉಳಿದಿರೋ ಹಿಟ್ಟನ್ನು ಕೂಡ ದೋಸೆನ ಹಾಕ್ಕೊಂಡೆ. ಇದಿಷ್ಟು ಸಂಡೇ ಮತ್ತು ಮಂಡೇ ವ್ಲಾಗ್, 2 ದಿನದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವ್ಲಾಗ್ಗೆ ಒಂದು ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.